ಹಿಮದ ಹೃದಯದಲ್ಲಿ ಅರಳಿದ ಹೂವು ಮುಂದುವರಿದ ಭಾಗ 33. ಬೆಳಿಗ್ಗೆ 9 ಗಂಟೆಯ ಹೊತ್ತಿಗೆ ರುದ್ರ ಮತ್ತು ಮೀರಾ ಒಟ್ಟಿಗೆ ಆಫೀಸಿಗೆ ಹೊರಟರು. ಅವರಿಬ್ಬರು ಜೊತೆಯಾಗಿ ಹೋಗುವುದನ್ನು ಕಿಟಕಿಯಿಂದ ನೋಡುತ್ತಿದ್ದ ಇಶಿಕಾಳ ಮುಖದಲ್ಲಿ ದ್ವೇಷ ತುಂಬಿಕೊಂಡಿತ್ತು. ಅವರು ಹೋದ ಕೂಡಲೇ ಅವಳು ಮೊಬೈಲ್ ತೆಗೆದು ವಿಕ್ರಮ್ಗೆ ಕಾಲ್ ಮಾಡಿದಳು. ಹಲೋ ವಿಕ್ರಮ್, ಪ್ಲಾನ್ ಎಲ್ಲ ರೆಡಿಯಾಗಿದೆ ಅಲ್ವಾ ಎಂದು ಕೇಳಿದಳು. ಅತ್ತ ಕಡೆಯಿಂದ ವಿಕ್ರಮ್ ಆತ್ಮವಿಶ್ವಾಸದಿಂದ ನಕ್ಕನು. ಈ ವಿಕ್ರಮ್ ಕೈ ಹಾಕಿದ ಕೆಲಸ ಯಾವತ್ತೂ ಆಗದೇ ಇರುತ್ತಾ? ಎಲ್ಲ ರೆಡಿಯಾಗಿದೆ. ಆ ರೆಡ್ಡಿ ಇವಳಿಗೋಸ್ಕರ ಕಾಯ್ತಾ ಇದ್ದಾನೆ ಎಂದಾಗ ಇಶಿಕಾ ಕ್ಷಣಕಾಲ ಮೌನವಾಗಿ, ರುದ್ರ ಇರಬೇಕಾದ್ರೆ ಹೇಗೆ ಅವಳನ್ನು ಅವನ ಜೊತೆ ಕಳಿಸ್ತೀಯ ಎಂದು ಕೇಳಿದಳು. ವಿಕ್ರಮ್ ತುಂಟ ನಗು ಬೀರಿದನು. ಅವತ್ತು ಏನಾಗಿತ್ತು ಅಂತ ನೆನಪಿದೆ ಅಲ್ವಾ? ಅದೇ ರೀತಿ ಇವತ್ತು ಕೂಡ ಆಗುತ್ತೆ ಎಂದನು. ಆ ಮಾತು ಕೇಳಿ ಇಶಿಕಾಳ ಮುಖದಲ್ಲಿ ಕ್ರೂರ ನಗು ಮೂಡಿತು. ಏನಾದರೂ ಮಾಡು, ಅವಳು ನನ್ನ ದಾರಿಗೆ ಅಡ್ಡ ಬರ್ಬಾರ್ದು ಅಷ್ಟೇ ಎಂದಳು. ವಿಕ್ರಮ್ ಮೃದುವಾಗಿ ನಕ್ಕನು. ಸ್ವೀಟ್ ಹಾರ್ಟ್, ನಿನಗೋಸ್ಕರನೇ ಇಷ್ಟೆಲ್ಲ ಮಾಡ್ತಾ ಇರೋದು. ಮೀಟಿಂಗ್ ಎಷ್ಟು ಗಂಟೆಗಿದೆ ಎಂದು ಇಶಿಕಾ ಕೇಳಿದಳು. ಮಧ್ಯಾಹ್ನ 12 ಗಂಟೆಗೆ. 2 ಗಂಟೆ ಹೊತ್ತಿಗೆ ಅವರಿಬ್ಬರ ಲೈಫೇ ಬದಲಾಗ್ಬಿಡುತ್ತೆ ಎಂದು ವಿಕ್ರಮ್ ಆತ್ಮವಿಶ್ವಾಸದಿಂದ ಹೇಳಿದನು. ಇಶಿಕಾ ಮಾತ್ರ ಇನ್ನೂ ಚಿಂತೆಯಲ್ಲಿದ್ದಳು. ಆದರೆ ಅವನು ಏನಾದರೂ ಅವಳನ್ನು ಮೀಟಿಂಗ್ ಕರೆದುಕೊಂಡು ಬಂದಿಲ್ಲ ಅಂದರೆ ನನ್ನ ಪ್ಲಾನ್ ಎಲ್ಲ ಹಾಳಾಗ್ಬಿಡುತ್ತಲ್ವಾ ಎಂದು ಕೇಳಿದಾಗ ವಿಕ್ರಮ್ ಜೋರಾಗಿ ನಕ್ಕನು. ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ, ಅವನು ಖಂಡಿತವಾಗ್ಲೂ ಅವಳನ್ನು ಕರೆದುಕೊಂಡು ಬರ್ತಾನೆ. ಅಷ್ಟು ಖಚಿತವಾಗಿ ಹೇಗೆ ಹೇಳ್ತಾ ಇದೆಯಾ ಎಂದು ಹೇಳಿದಾಗ ವಿಕ್ರಮ್ ತುಂಟ ನಗೆಯೊಂದಿಗೆ ಉತ್ತರಿಸಿದನು. ಯಾಕಂದ್ರೆ ಅವಳನ್ನು ಒಂದು ಕ್ಷಣನೂ ಅವನು ಬಿಟ್ಟಿರಲ್ಲ. ಇತ್ತೀಚೆಗೆ ಅವನು ಪ್ರಪಂಚವೇ ಮೀರಾಗ್ಬಿಟ್ಟಿದ್ದಾಳ. ಅವನು ಎಲ್ಲಿ ಹೋದ್ರೂ ಅವಳ ಜೊತೆಗೆ ಕರೆದುಕೊಂಡೇ ಹೋಗ್ತಾನೆ. ಅವನ ಮಾತು ಕೇಳಿ ಇಶಿಕಾಳ ಮುಖದಲ್ಲಿ ಕ್ರೂರ ನಗು ಮೂಡಿತು. ಹಾಗಾದ್ರೆ ನಮ್ಮ ಪ್ಲಾನ್ ಸಕ್ಸಸ್? ಖಂಡಿತ ಸಕ್ಸಸ್ ಆಗುತ್ತೆ. ನಾಳೆ ಮಧ್ಯಾಹ್ನ ನಂತರ ರುದ್ರ ಮತ್ತು ಮೀರಾಳ ಜೀವನ ಮೊದಲನೇ ಆಗಿರಲ್ಲ ಎಂದು ಹೇಳಿದಾಗ ಇಶಿಕಾ ತೃಪ್ತಿಯಿಂದ ನಕ್ಕಳು. ಗುಡ್, ಕೆಲಸ ಆದ್ಮೇಲೆ ನಂಗೆ ಕಾಲ್ ಮಾಡು, ನಾನು ಕಾಯ್ತಾ ಇರ್ತೀನಿ. ಓಕೆ ಸ್ವೀಟ್ ಹಾರ್ಟ್ ಎಂದು ಹೇಳಿದ ವಿಕ್ರಮ್ ಕಾಲ್ ಕಟ್ ಮಾಡಿದನು. ಕಾಲ್ ಮುಗಿದ ನಂತರ ಇಬ್ಬರ ಮುಖದಲ್ಲೂ ಗೆಲುವಿನ ನಗು ಇತ್ತು. ಮಧ್ಯಾಹ್ನ 11:30ಕ್ಕೆ ಆಫೀಸಿನಿಂದ ಹೊರಟ ರುದ್ರ, ಮೀರಾ, ವಿಕ್ರಮ್ ಮತ್ತು ತಿಲಕ್ 12 ಗಂಟೆಯ ಹೊತ್ತಿಗೆ ಕ್ಲೌಡ್ ಹೋಟೆಲ್ ತಲುಪಿದರು. ಅಲ್ಲಿ ರೆಡ್ಡಿ ಈಗಾಗಲೇ ಅವರಿಗೋಸ್ಕರ ಕಾಯುತ್ತಾ ಕುಳಿತಿದ್ದರು. ರುದ್ರನ ಜೊತೆ ನಡೆದು ಬರುತ್ತಿದ್ದ ಮೀರಾಳನ್ನು ನೋಡಿದ ಕ್ಷಣವೇ ರೆಡ್ಡಿಯ ಕಣ್ಣುಗಳು ದೊಡ್ಡದಾದವು. ಅವನ ದೃಷ್ಟಿ ಮೀರಾಳ ಮೇಲೆಯೇ ನೆಟ್ಟಿತು. ಮನಸ್ಸಿನಲ್ಲಿ ಕುಹಕವಾಗಿ ನಕ್ಕನು. ಪರವಾಗಿಲ್ಲ ವಿಕ್ರಮ್, ಒಳ್ಳೆ ಫಿಗರನ್ನೇ ಸೆಲೆಕ್ಟ್ ಮಾಡಿದ್ಯಾ. ಇವತ್ತು ಇವಳ ಜೊತೆ ಚೆನ್ನಾಗಿ ಮಜಾ ಮಾಡಬೇಕು ಎಂದು ಅಂದುಕೊಂಡನು. 50 ವರ್ಷದ ರೆಡ್ಡಿಗೆ ಹೆಂಡತಿ ಮತ್ತು ಮಕ್ಕಳಿದ್ದರು. ಆದರೆ ಹೆಂಗಸರ ವಿಷಯದಲ್ಲಿ ಅವನಿಗೆ ಕೆಟ್ಟ ಚಟಗಳಿದ್ದವು. ಅವನ ಕಣ್ಣುಗಳಲ್ಲಿ ಕಾಮದ ಹೊಳಪು ಮಿನುಗುತ್ತಿತ್ತು. ರೆಡ್ಡಿಯ ಹತ್ತಿರ ಹೋದ ರುದ್ರ ನಗುತ್ತಾ, ಹಲೋ ಮಿಸ್ಟರ್ ರೆಡ್ಡಿ, ಹೌ ಆರ್ ಯು ಎಂದು ಕೇಳಿದನು. ಐ ಆಮ್ ಫೈನ್ ರುದ್ರ ಎಂದು ಹೇಳಿದ ರೆಡ್ಡಿ ನಾಟಕೀಯವಾಗಿ ಮೀರಾಳ ಕಡೆ ನೋಡಿ, ಇವರು ಯಾರು ಎಂದು ಕೇಳಿದರು. ರುದ್ರ ಹೆಮ್ಮೆಯಿಂದ ನಗುತ್ತಾ, ಇವಳು ನನ್ನ ವೈಫ್ ಮೀರಾ. ಓ ಮೀರಾ, ಹಾಯ್ ಮೀರಾ ಎಂದು ಹೇಳಿದ್ದ ರೆಡ್ಡಿ ಅವಳ ಕಡೆ ಕೈ ಚಾಚಿದನು. ಮೀರಾ ಮರ್ಯಾದೆಗೆ ಅವನ ಜೊತೆ ಕೈ ಕುಲುಕಿದಳು. ಆದರೆ ಅವಳ ಕೈ ಹಿಡಿದ ರೆಡ್ಡಿ ಉದ್ದೇಶಪೂರ್ವಕವಾಗಿ ಅವಳ ಕೈಯನ್ನು ಸವರತೊಡಗಿದನು. ಮೀರಾಳಿಗೆ ಅಸಹ್ಯವಾಯಿತು. ಅವಳು ಕೂಡಲೇ ತನ್ನ ಕೈಯನ್ನು ಹಿಂದೆ ತೆಗೆದುಕೊಂಡಳು. ರೆಡ್ಡಿ ಮಾತ್ರ ಏನೂ ಆಗಿಲ್ಲ ಎಂಬಂತೆ ನಗುತ್ತಾ ಕುಳಿತನು. ಎಲ್ಲರೂ ಟೇಬಲ್ ಹತ್ತಿರ ಕುಳಿತುಕೊಂಡರು. ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ಶುರುವಾಯಿತು. ರುದ್ರ ಮತ್ತು ತಿಲಕ್ ಪ್ರೆಸೆಂಟೇಷನ್ ವಿವರಿಸುತ್ತಿದ್ದರು. ವಿಕ್ರಮ್ ಕೂಡ ಮಧ್ಯೆ ಮಧ್ಯೆ ಮಾತನಾಡುತ್ತಿದ್ದನು. ಆದರೆ ರೆಡ್ಡಿಯ ಗಮನ ಮಾತ್ರ ಪ್ರಾಜೆಕ್ಟ್ ಮೇಲೆ ಇರಲಿಲ್ಲ. ಅವನ ಕಣ್ಣುಗಳು ಪದೇ ಪದೇ ಮೀರಾಳ ಕಡೆ ಹೋಗುತ್ತಿದ್ದವು. ಅವಳು ಮಾತನಾಡುವ ರೀತಿ, ಅವಳ ಮುಖ, ಅವಳ ನಗು ಎಲ್ಲವನ್ನು ಅವನು ಕೆಟ್ಟ ದೃಷ್ಟಿಯಿಂದ ಗಮನಿಸುತ್ತಿದ್ದನು. ಮೀರಾಳಿಗೆ ಅವನ ದೃಷ್ಟಿ ಅಸಹ್ಯ ಮತ್ತು ಮುಜುಗರ ಉಂಟು ಮಾಡುತ್ತಿತ್ತು. ಅವಳು ಸಾಧ್ಯವಾದಷ್ಟು ಅವನ ಕಡೆ ನೋಡದಿರಲು ಪ್ರಯತ್ನಿಸುತ್ತಿದ್ದಳು. ಆದರೆ ರೆಡ್ಡಿ ಮಾತ್ರ ನಿರಂತರವಾಗಿ ಅವಳನ್ನೇ ನೋಡುತ್ತಿದ್ದನು. ಇದನ್ನೆಲ್ಲ ಗಮನಿಸುತ್ತಿದ್ದ ವಿಕ್ರಮ್ನ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತು. ಇನ್ನು ಸ್ವಲ್ಪ ಹೊತ್ತು, ಆಮೇಲೆ ನಿಜವಾದ ಆಟ ಶುರುವಾಗುತ್ತೆ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡನು.
ಆದರೆ ರುದ್ರ ಮಾತ್ರ ಪ್ರಾಜೆಕ್ಟ್ ಬಗ್ಗೆ ವಿವರಿಸುವುದರಲ್ಲಿ ಮಗ್ನನಾಗಿದ್ದನು. ರೆಡ್ಡಿಯ ಕೆಟ್ಟ ದೃಷ್ಟಿ ಮೀರಾಳ ಮೇಲೆ ಬಿದ್ದಿರುವುದು ಅವನ ಗಮನಕ್ಕೆ ಬಂದಿರಲಿಲ್ಲ. ರುದ್ರನ ಪ್ರಪೋಸಲ್ ರೆಡ್ಡಿಗೆ ತುಂಬ ಇಷ್ಟವಾಯಿತು. ಸ್ವಲ್ಪ ಹೊತ್ತು ಫೈಲ್ಗಳನ್ನು ಪರಿಶೀಲಿಸಿದ ನಂತರ ಅವನು ನಗುತ್ತಾ ಸಹಿ ಹಾಕಿದನು. ಕಾಂಗ್ರ್ಯಾಚುಲೇಷನ್ ಮಿಸ್ಟರ್ ರುದ್ರ, ನಿಮ್ಮ ಪ್ರಪೋಸಲ್ ನನಗೆ ತುಂಬ ಇಷ್ಟ ಆಯಿತು. ಈ ಪ್ರಾಜೆಕ್ಟ್ ನಿಮ್ಮ ಕಂಪನಿಗೆ ಸಿಗುತ್ತೆ ಎಂದನು. ಅವನ ಮಾತು ಕೇಳಿ ರುದ್ರನ ಮುಖದಲ್ಲಿ ಸಂತೋಷ ಮೂಡಿತು. ಈ ಪ್ರಾಜೆಕ್ಟ್ ಕಂಪನಿಗೆ ದೊಡ್ಡ ಲಾಭ ತಂದುಕೊಡಲಿದೆ. ಥ್ಯಾಂಕ್ ಯು ಮಿಸ್ಟರ್ ರೆಡ್ಡಿ ಎಂದು ಹೇಳಿ ಅವರ ಕೈ ಕುಲುಕಿದನು. ಪ್ರಾಜೆಕ್ಟ್ ಸಿಕ್ಕ ಖುಷಿಯಿಂದ ಎಲ್ಲರ ಮುಖದಲ್ಲೂ ನಗು ಮೂಡಿತು. ಅಷ್ಟರಲ್ಲಿ ರೆಡ್ಡಿ ನಗುತ್ತಾ, ಮಿಸ್ಟರ್ ರುದ್ರ, ಪ್ರಾಜೆಕ್ಟ್ ಸಿಕ್ಕ ಖುಷಿಗೆ ಏನು ಟ್ರೀಟ್ ಕೊಡ್ತೀರಾ ಎಂದು ಕೇಳಿದನು. ರುದ್ರ ನಗುತ್ತಾ, ಮಿಸ್ಟರ್ ರೆಡ್ಡಿ, ಎಲ್ಲ ಅರೇಂಜ್ಮೆಂಟ್ ಆಗಿದೆ, ಸ್ವಲ್ಪ ಹೊತ್ತಲ್ಲಿ ಊಟ ಬರುತ್ತೆ. ಆಗ ರೆಡ್ಡಿ ತಲೆ ಅಲ್ಲಾಡಿಸಿ, ಬರೀ ಊಟ ಮಾತ್ರನಾ? ನಂಗೆ ರೆಸ್ಟ್ ಮಾಡೋಕ್ಕೆ ರೂಮ್ ಬೇಕು, ತುಂಬ ದೂರದಿಂದ ಬಂದಿದ್ದೀವಿ, ಟಯರ್ಡ್ ಆಗಿದೆ. ಓ ಶೂರ್, ಅದಕ್ಕೇನಂತೆ ಎಂದು ಹೇಳಿದ ರುದ್ರ ವಿಕ್ರಮ್ ಕಡೆ ನೋಡಿದನು. ವಿಕ್ರಮ್ ಕೂಡಲೇ ಎದ್ದು ನಿಂತು, ಸರ್ ಈಗಲೇ ಅರೇಂಜ್ ಮಾಡಿ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟನು. ಆದರೆ ಸ್ವಲ್ಪ ದೂರ ಹೋಗಿ ಒಂದು ಮೂಲೆಯಲ್ಲಿ ನಿಂತನು. ಅವನ ತುಟಿಗಳ ಮೇಲೆ ಕುತಂತ್ರದ ನಗು ಮೂಡಿತು. ರೂಮ್ ಆಲ್ರೆಡಿ ಅರೇಂಜ್ ಮಾಡಿದ್ದೀನಿ, ಅದನ್ನು ಈಗಲೇ ಹೇಳಿದರೆ ನಿಮಗೆ ಡೌಟ್ ಬರ್ಬೋದು. ಸ್ವಲ್ಪ ಹೊತ್ತು ಇಲ್ಲೇ ನಿಂತು ಆಮೇಲೆ ಹೋಗಿ ರೂಮ್ ಬುಕ್ ಮಾಡಿ ಬಂದೆ ಅಂತ ಹೇಳಿದ್ರಾಯಿತು ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಸ್ವಲ್ಪ ಹೊತ್ತು ಕಳೆದ ನಂತರ ಅವನು ಮತ್ತೆ ಅವರ ಹತ್ತಿರ ಬಂದನು. ಸರ್, ರೂಮ್ ಬುಕ್ ಮಾಡಿ ಬಂದೆ ಎಂದು ಹೇಳಿದನು. ನಂತರ ಉದ್ದೇಶಪೂರ್ವಕವಾಗಿ, ಹಾಗೆ ನಿಮಗೂ ಮತ್ತು ಮೇಡಮ್ಗೆ ಒಂದು ರೂಮ್ ಬುಕ್ ಮಾಡಿದ್ದೀನಿ ಎಂದನು. ಅವನ ಮಾತು ಕೇಳಿ ಮೀರಾ ಮುಜುಗರದಿಂದ ತಲೆ ತಗ್ಗಿಸಿದಳು. ರುದ್ರ ಮಾತ್ರ ಏನು ಯೋಚಿಸದೆ, ಸರಿ ಕೂತ್ಕೋ, ಎಲ್ಲರೂ ಊಟ ಮಾಡೋಣ. ಎಲ್ಲರೂ ಊಟಕ್ಕೆ ಕುಳಿತರು. ಆದರೆ ಯಾರಿಗೂ ಗೊತ್ತಿರಲಿಲ್ಲ, ವಿಕ್ರಮ್ ಈಗಾಗಲೇ ತನ್ನ ಕುತಂತ್ರದ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾನು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮೀರಾ ಮತ್ತು ರುದ್ರನ ಜೀವನದಲ್ಲಿ ದೊಡ್ಡ ಬಿರುಗಾಳ ಎದ್ದೇಳಲಿತ್ತು ಎಂದು. ಊಟಕ್ಕೆ ಎಲ್ಲರೂ ಕುಳಿತ ನಂತರವೂ ರೆಡ್ಡಿಯ ದೃಷ್ಟಿ ಮೀರಾಳ ಮೇಲೆ ಇತ್ತು. ಅವನು ಪದೇ ಪದೇ ಅವಳನ್ನು ನೋಡುತ್ತಿರುವುದನ್ನು ಗಮನಿಸಿದ ಮೀರಾಳಿಗೆ ಮುಜುಗರವಾಗತೊಡಗಿತು. ಈ ಮನುಷ್ಯ ಯಾಕೆ ಈ ರೀತಿ ನೋಡ್ತಾ ಇದ್ದಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಒಮ್ಮೆ ರುದ್ರನಿಗೆ ಹೇಳಬೇಕಾ ಎಂದು ಅವನ ಕಡೆ ತಿರುಗಿ ನೋಡಿದಳು. ಆದರೆ ರುದ್ರನ ಮುಖದಲ್ಲಿ ಸಂತೋಷ ತುಂಬಿತ್ತು. ಬಹಳ ದಿನಗಳ ನಂತರ ಕಂಪನಿಗೆ ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದ್ದರಿಂದ ಅವನು ಖುಷಿಯಾಗಿದ್ದನು. ಅದನ್ನು ನೋಡಿ ಮೀರಾ ಸುಮ್ಮನಾದಳು. ಬೇಡ, ಇವರಿಷ್ಟು ಖುಷಿಯಾಗಿದ್ದಾರೆ, ಇವ್ರ ಖುಷಿಯನ್ನು ನಾನು ಹಾಳು ಮಾಡೋದು ಬೇಡ, ಸ್ವಲ್ಪ ಹೊತ್ತಾನೆ ಸಹಿಸ್ಕೊಳ್ಳೋಣ ಎಂದು ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡಳು. ಅಷ್ಟರಲ್ಲಿ ರೆಡ್ಡಿ ರುದ್ರನ ಕಡೆ ತಿರುಗಿ, ಮಿಸ್ಟರ್ ರುದ್ರ, ನೀವು ಪ್ರಾಜೆಕ್ಟ್ ಪೇಪರ್ಗೆ ಸೈನ್ ಮಾತ್ರ ಹಾಕಿದ್ದೀರಾ, ನಿಮ್ಮ ಕಂಪನಿ ಸೀಲ್ ಹಾಕಿಲ್ಲಲ್ವಾ ಎಂದು ಕೇಳಿದನು. ರುದ್ರ ಗಾಬರಿಯಿಂದ ಫೈಲ್ ತೆಗೆದು ನೋಡಿದನು. ನಿಜವಾಗಲೂ ಸೀಲ್ ಇರಲಿಲ್ಲ. ಸೀಲ್ ಇಲ್ಲದೆ ನಾನು ಹೇಗೆ ಪ್ರಾಜೆಕ್ಟ್ ಮಾಡೋಕ್ಕಾಗುತ್ತೆ, ನನಗೆ ಪ್ರೂಫ್ ಬೇಕಲ್ವಾ ಎಂದು ರೆಡ್ಡಿ ಹೇಳಿದನು. ಕೂಡಲೇ ರುದ್ರ ವಿಕ್ರಮ್ ಕಡೆ ನೋಡಿದನು. ವಿಕ್ರಮ್ ನಾಟಕೀಯವಾಗಿ ತಲೆಗೆ ಕೈ ಹೊಡೆದುಕೊಂಡನು. ಸಾರಿ ಸರ್, ಸೀಲ್ ತರೋದು ಮರೆತುಬಿಟ್ಟಿದೆ, ಅದು ನಿಮ್ಮ ಕೇಬಿನಲ್ಲಿ ಇರುತ್ತೆ ಅಲ್ವಾ, ನೀವು ತರ್ತೀರ ಅಂತ ಅಂದ್ಕೊಂಡು ಸುಮ್ಮನಾದೆ ಅಂದಾಗ ರುದ್ರನ ಮುಖ ಕೋಪದಿಂದ ಕೆಂಪಾಯಿತು. ಸೀಲೆಲ್ಲ ಇಟ್ಕೊಳ್ಳಿ ಅಂತ ಹೇಳಿದಲ್ವಾ ಎಂದು ಗದರಿದನು. ಮರೆತು ಸರ್, ಈಗ ಹೋಗಿ ತಗೊಂಡ್ಬರ್ತೀನಿ ಎಂದ ವಿಕ್ರಮ್ ಎದ್ದು ನಿಂತನು. ಆದರೆ ರುದ್ರ ಅವನನ್ನು ತಡೆದನು. ಬೇಡ, ನೀವಿರಿ ಎಂದು ಹೇಳಿ ತಿಲಕ್ ಕಡೆ ನೋಡಿದನು. ತನ್ನ ಕಾರಿನ ಕೀ ತೆಗೆದು ಅವನ ಕೈಗೆ ಕೊಟ್ಟನು. ತಿಲಕ್, ಊಟ ಆದ್ಮೇಲೆ ಆಫೀಸಿಗೆ ಹೋಗಿ ಸೀಲ್ ತಗೊಂಡ್ ಬಾ. ಆಯ್ತು ಸರ್ ಎಂದು ತಿಲಕ್ ತಲೆಯಾಡಿಸಿದನು. ನಂತರ ಎಲ್ಲರೂ ಮತ್ತೆ ಊಟ ಮಾಡಲು ಶುರು ಮಾಡಿದರು. ಆದರೆ ವಿಕ್ರಮ್ನ ತುಟಿಯಲ್ಲಿ ಒಂದು ಸಣ್ಣ ನಗು ಮೂಡಿತ್ತು. ಮೊದಲ ಹೆಜ್ಜೆ ಯಶಸ್ವಿಯಾಯಿತು ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಯಾಕಂದರೆ ಅವನ ನಿಜವಾದ ಗುರಿ ಸೀಲ್ ತರುವುದಲ್ಲ, ತಿಲಕ್ನನ್ನು ಅಲ್ಲಿಂದ ದೂರ ಕಳುಹಿಸಿದೇ ಆಗಿತ್ತು. ಇದೀಗ ಕುತಂತ್ರದ ಆಟದ ಮುಂದಿನ ಹಂತ ಶುರುವಾಗಲಿತ್ತು. ಎಲ್ಲರ ಊಟ ಆದ ಮೇಲೆ ರೆಡ್ಡಿ ತನಗೆ ಬುಕ್ ಮಾಡಿದ್ದ ರೂಮ್ಗೆ ಹೋದನು. ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟನು. ವಿಕ್ರಮ್ ಕೂಡ ನಾಟಕೀಯವಾಗಿ, ಸರ್ ನನಗೆ ಸ್ವಲ್ಪ ಕೆಲಸ ಇದೆ ಎಂದು ಹೇಳಿ ಅಲ್ಲಿಂದ ಹೋದನು. ಆದರೆ ಅವನ ಕಣ್ಣುಗಳಲ್ಲಿ ಕುತಂತ್ರ ಮಿನುಗುತ್ತಿತ್ತು.
ರುದ್ರ ಮೀರಾಳನ್ನು ಕರೆದುಕೊಂಡು ಅವರಿಗೆ ಬುಕ್ ಮಾಡಿದ ರೂಮಿನ ಕಡೆ ಹೋದನು. ರೂಮಿಗೆ ಹೋದ ಸ್ವಲ್ಪ ಹೊತ್ತಿನಲ್ಲೇ ಹೋಟೆಲ್ ಸ್ಟಾಫ್ ಕುಡಿಯಲು ನೀರಿನ ಬಾಟಲ್ಗಳನ್ನು ತಂದು ಇಟ್ಟು ಹೋದರು. ದೂರದಲ್ಲಿ ಅಡಗಿ ನಿಂತಿದ್ದ ವಿಕ್ರಮ್ ಎಲ್ಲವನ್ನು ಗಮನಿಸುತ್ತಿದ್ದನು. ರುದ್ರ ನೀರಿನ ಬಾಟಲ್ ತೆಗೆದುಕೊಂಡು ಮುಚ್ಚಳ ತೆರೆದನು. ಅದನ್ನು ನೋಡಿದ ವಿಕ್ರಮ್ನ ತುಟಿಗಳ ಮೇಲೆ ವಿಜಯದ ನಗು ಮೂಡಿತು. ನನ್ನ ಪ್ಲಾನ್ ಸಕ್ಸಸ್ ಆಗುತ್ತೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಇವನು ಆ ನೀರು ಕುಡಿದ ಮೇಲೆ ನಿಧಾನವಾಗಿ ನಿದ್ದೆ ಬರುತ್ತೆ. ಆಮೇಲೆ ಮೀರಾಳನ್ನು ರೆಡ್ಡಿ ಹತ್ರ ಬಿಟ್ಟರೆ ಸಾಕು. ಅದಾದ್ಮೇಲೆ ರುದ್ರನ ಜೀವನ ಸಂಪೂರ್ಣ ಹಾಳಾಗುತ್ತೆ ಎಂದು ದುಷ್ಟ ನಗು ಬೀರಿದನು. ನಂತರ ಯಾರಿಗೂ ಅನುಮಾನ ಬಾರದಂತೆ ಅಲ್ಲಿಂದ ಹೊರಟು ಹೋದನು. ಇತ್ತ ರೂಮಿನೊಳಗೆ ರುದ್ರ ಬಾಟಲ್ನಿಂದ ಸ್ವಲ್ಪ ನೀರು ಕುಡಿದು ಸೋಫಾದ ಮೇಲೆ ಕುಳಿತನು. ಮೀರಾ ಕಿಟಕಿಯ ಹತ್ತಿರ ನಿಂತು ಹೊರಗಿನ ದೃಶ್ಯ ನೋಡುತ್ತಿದ್ದಳು. ರುದ್ರ ಅವಳ ಕಡೆ ನೋಡಿ ಮೀರಾ ಎಂದು ಕರೆದನು. ಅವಳು ತಿರುಗಿ ನೋಡಿದಳು. ನೀನು ಸ್ವಲ್ಪ ರೆಸ್ಟ್ ಮಾಡು, ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಎಂದನು. ಆಯ್ತು ಸರಿ ಎಂದು ಮೀರಾ ತಲೆಯಾಡಿಸಿದಳು. ರುದ್ರ ಹಾಸಿಗೆ ಮೇಲೆ ಮಲಗಿ ಕಣ್ಣು ಮುಚ್ಚಿಕೊಂಡನು. ಆದರೆ ಕೆಲವೇ ನಿಮಿಷಗಳಲ್ಲಿ ಅವನಿಗೆ ವಿಚಿತ್ರವಾಗಿ ಅನಿಸತೊಡಗಿತು. ತಲೆ ಭಾರವಾದಂತೆ ಭಾಸವಾಯಿತು. ಕಣ್ಣುಗಳು ತಾನಾಗಿ ಮುಚ್ಚಿಕೊಳ್ಳತೊಡಗಿದವು. ಇದೇನಿದು, ಇಷ್ಟು ಬೇಗ ನಿದ್ರೆ ಯಾಕೆ ಬರ್ತಾ ಇದೆ ಎಂದು ಯೋಚಿಸಿದನು. ಆದರೆ ಅವನಿಗೆ ಏನು ತಪ್ಪಾಗಿದೆ ಅನ್ನುವ ಅನುಮಾನ ಮೂಡುತ್ತಿದ್ದಂತೆಯೇ ಅವನ ಕಣ್ಣುಗಳು ನಿಧಾನವಾಗಿ ಮುಚ್ಚಿಕೊಳ್ಳತೊಡಗಿದವು. ರುದ್ರ ನಿದ್ದೆ ಮಾಡುವುದನ್ನು ನೋಡಿದ ಮೀರಾ ರೂಮಿನಿಂದ ಹೊರಬಂದು ಹೊರಗಡೆ ನಿಂತು ಸುತ್ತಮುತ್ತಲನ್ನು ವೀಕ್ಷಿಸತೊಡಗಿದಳು. ರುದ್ರನಿಗೆ ನೀರಿನ ಅಮಲಿನಿಂದ ಕೆಲವೇ ನಿಮಿಷಗಳಲ್ಲಿ ಗಾಢ ನಿದ್ರೆಗೆ ಜಾರಿದನು. ಅವನನ್ನು ಎಬ್ಬಿಸಬಾರದು ಎಂದುಕೊಂಡ ಮೀರಾ ಸುಮ್ಮನೆ ಹೊರಗೆ ಬಂದಿದ್ದಳು. ಅಷ್ಟರಲ್ಲಿ ಅಲ್ಲಿಗೆ ವಿಕ್ರಮ್ ಬಂದನು. ಮೇಡಮ್, ಸರ್ ಇಲ್ಲಿಲ್ವಾ ಎಂದು ಕೇಳಿದನು. ಇದರ ಒಳಗೆ ಮಲಗಿದ್ದಾರೆ. ಅದನ್ನು ಕೇಳಿದ ವಿಕ್ರಮ್ ನಾಟಕೀಯವಾಗಿ ಆಶ್ಚರ್ಯಪಟ್ಟನು. ಓಹ್ ಸರಿ ಮೇಡಮ್, ರೆಡ್ಡಿ ಸರಿ ಫೈಲ್ ಅವ್ರಿಗೆ ಬೇಕು ಅಂತ ಹೇಳಿದ್ರು, ಅದನ್ನು ಸರ್ ಅದು ನಿಮ್ಮ ಕೈಲಿ ಕಳಿಸಕ್ಕೆ ಹೇಳಿದ್ರು ಎಂದು ಫೈಲು ಮುಂದಕ್ಕೆ ಚಾಚಿದನು. ಮೀರಾ ಫೈಲ್ ಕಡೆ ನೋಡಿದಳು. ಸರ್ ನಿದ್ರೆ ಮಾಡ್ತಾ ಇದ್ದಾರೆ ಎಂದು ಹೇಳಿದಾಗ ವಿಕ್ರಮ್ ಕೂಡಲೇ ಅವಕಾಶ ಬಳಸಿಕೊಂಡನು. ಅದೇ ಮೇಡಮ್, ಅವ್ರನ್ನ ಎಬ್ಬಿಸಕ್ಕೆ ಹೋದ್ರೆ ಸಿಟ್ ಮಾಡ್ಕೊಳ್ಬೋದು, ತುಂಬಾ ಸುಸ್ತಾಗಿದ್ದಾರೆ ಅನ್ಸುತ್ತೆ, ನೀವೇ ಹೋಗಿ ಕೊಡ್ತೀರಾ ಎಂದು ಕೇಳಿದನು. ನಾನಾ ಎಂದು ಮೀರಾ ಆಶ್ಚರ್ಯದಿಂದ ಕೇಳಿದಳು. ಹೌದು ಮೇಡಮ್, ನೀವೇ. ಸರ್ ಪಾಪ ಸುಸ್ತಾಗಿದ್ದಾರೆ ಅನ್ಸುತ್ತೆ, ಅವ್ರನ್ನ ಎಬ್ಬಿಸೋದು ಸರಿ ಇಲ್ಲ ಅನ್ಸುತ್ತೆ. ರೆಡ್ಡಿಯವರು ನಿಮ್ಮಿಬ್ಬರ ಕೈಯಲ್ಲಿ ಕೊಡಕ್ಕೆ ಹೇಳಿದ್ರು, ಇಲ್ಲಾಂದಿದ್ರೆ ನಾನೇ ಹೋಗಿ ಕೊಡ್ತಾ ಇದ್ದೆ ಎಂದು ಸಹಜವಾಗಿಯೇ ಹೇಳಿದನು. ಮೀರಾ ಒಂದು ಕ್ಷಣ ಯೋಚಿಸಿದಳು. ರುದ್ರ ಸರ್ಗೋಸ್ಕರ ಇಷ್ಟು ಮಾಡಬಹುದು ಎಂದುಕೊಂಡಳು. ಆಯ್ತು ಅಂತ ಹೇಳಿ ವಿಕ್ರಮ್ ಕೈಯಲ್ಲಿದ್ದ ಫೈಲ್ ತೆಗೆದುಕೊಂಡಳು. ಮೀರಾ ಫೈಲ್ ಹಿಡಿದು ರೆಡ್ಡಿಯ ರೂಮ್ ಕಡೆ ನಡೆಯತೊಡಗಿದಳು. ಅವಳು ದೂರ ಹೋಗುತ್ತಿದ್ದಂತೆ ವಿಕ್ರಮ್ನ ತುಟಿಗಳ ಮೇಲೆ ಕುತಂತ್ರದ ನಗು ಮೂಡಿತು. ಹೋಗು ಮೀರಾ, ನನ್ನ ಪ್ಲಾನ್ನ ಮೊದಲ ಭಾಗ ಯಶಸ್ವಿಯಾಯಿತು, ಇನ್ನು ಮುಂದೆ ಏನಾಗುತ್ತೆ ಅಂತ ನೋಡೋಣ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ದುಷ್ಟನಾಗೆ ಬೀರಿದನು. ಮೀರಾ ಫೈಲ್ ತೆಗೆದುಕೊಂಡು ರೆಡ್ಡಿಯ ರೂಮ್ ಒಳಗೆ ಹೋದಳು. ಅವಳನ್ನು ನೋಡಿದ ರೆಡ್ಡಿ ನಗುತ್ತಾ, ಬಾ ಮೀರಾ ಎಂದು ಒಳಗೆ ಬರಮಾಡಿಕೊಂಡನು. ಮೀರಾ ಫೈಲ್ ಅವನ ಕೈಗೆ ಕೊಟ್ಟು, ಸರ್ ಈ ಫೈಲ್ ಕೊಡಕ್ಕೆ ಬಂದೆ ಎಂದು ಹೇಳಿ ಹೊರಗೆ ಹೋಗಲು ತಿರುಗಿದಳು. ಅಷ್ಟರಲ್ಲಿ ರೆಡ್ಡಿ ಹೋಗಿ ಬಾಗಿಲು ಮುಚ್ಚಿದನು. ಅದನ್ನು ನೋಡಿ ಮೀರಾಳ ಹೃದಯ ಬಡಿತ ಹೆಚ್ಚಾಯಿತು. ಭಯದಿಂದ ಒಂದು ಹೆಜ್ಜೆ ಹಿಂದೆ ಸರಿದು, ಏನ್ ಮಾಡ್ತಾ ಇದ್ದೀರಾ ನೀವು ಎಂದು ಕೇಳಿದಳು. ರುದ್ರ ಕೆಟ್ಟದಾಗಿ ನಗುತ್ತಾ, ಏನ್ ಮಾಡ್ತಾ ಇದ್ದೀನಿ ಅಂತ ಕಾಣಿಸ್ತಾ ಇಲ್ವಾ, ಬಾಗಿಲು ಹಾಕ್ತಾ ಇದ್ದೀನಿ, ನಮ್ಮಿಬ್ಬರ ಏಕಾಂತಕ್ಕೆ ಯಾರು ಅಡ್ಡಿ ಬರಬಾರ್ದಲ್ವಾ. ಅವನ ಮಾತು ಕೇಳಿ ಮೀರಾಳ ಮುಖ ಬಿಳಿಚಿತು. ರೆಡ್ಡಿ ನಿಧಾನವಾಗಿ ಅವಳ ಕಡೆ ಬರತೊಡಗಿದನು. ಮೀರಾ ಭಯದಿಂದ ಹಿಂದೆ ಸರಿಯುತ್ತಾ, ಹತ್ರ ಬರಬೇಡಿ, ಹತ್ರ ಬಂದ್ರೆ ನಾನು ಕಿರಿಚ್ಕೊಳ್ತೀನಿ ಎಂದು ಹೇಳಿದಳು. ರೆಡ್ಡಿ ಜೋರಾಗಿ ನಕ್ಕನು. ನೀನು ಎಷ್ಟೇ ಕಿರಿಚಿಕೊಂಡು ಇಲ್ಲಿ ಯಾರೂ ಬರಲ್ಲ, ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ನನ್ನ ಜನಗಳೇ ಇದ್ದಾರೆ ಎಂದಾಗ ಮೀರಾಳ ಕಣ್ಣಲ್ಲಿ ಭಯ ತುಂಬಿತು. ರುದ್ರ ಸರ್ ಬರ್ತಾರೆ ಎಂದು ನಡುಗುವ ಧ್ವನಿಯಲ್ಲಿ ಹೇಳಿದಳು. ಅವನ ಎಂದು
ವ್ಯಂಗ್ಯವಾಗಿ ನಕ್ಕ ರೆಡ್ಡಿ. ಅವನಿಗೆ ಈಗಾಗಲೇ ಗಾಢ ನಿದ್ರೆ ಬಂದಿರಬೇಕು. ಅವನು ಕುಡಿದ ನೀರಿನಲ್ಲಿ ನಿದ್ರೆ ಬರುವ ಔಷಧಿ ಹಾಕಿದ್ದೀನಿ. ಇವತ್ತು ನಿನ್ನನ್ನು ಕಾಪಾಡೋಕ್ಕೆ ಯಾರೂ ಬರಲ್ಲ. ಆ ಮಾತು ಕೇಳಿ ಮೀರಾಳ ಕಾಲಡಿ ನೆಲವೇ ಜಾರಿದಂತಾಯ್ತು. ಹತ್ರ ಬರಬೇಡಿ, ಬಂದ್ರೆ ನಾನು ಏನು ಮಾಡ್ತೀನಂತ ನನಗೇನು ಗೊತ್ತಿಲ್ಲ ಎಂದು ಎಚ್ಚರಿಸಿದಳು. ಆದರೆ ರೆಡ್ಡಿ ನಿಲ್ಲಲಿಲ್ಲ. ಮೀರಾ ತಕ್ಷಣ ಅವನಿಂದ ದೂರ ಸರಿದು ಬಾಗಿಲಿನ ಕಡೆ ಓಡಲು ಪ್ರಯತ್ನಿಸಿದಳು. ಅವನು ಅವಳ ದಾರಿ ತಡೆದನು. ಮೀರಾ ಅವನ ಕೈಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾ, ದಯವಿಟ್ಟು ನನ್ನ ಹೋಗಲು ಬಿಡಿ ಎಂದು ಅಳುತ್ತಾ ಬೇಡಿಕೊಂಡಳು. ಆದರೆ ಅವನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಭಯ, ಆಘಾತ ಮತ್ತು ಅಸಹಾಯಕತೆಯಿಂದ ಮೀರಾಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಒಂದೆಡೆ ರುದ್ರ ಗಾಢ ನಿದ್ರೆಯಲ್ಲಿದ್ದನು. ಇನ್ನೊಂದೆಡೆ ಮೀರಾ ಸಹಾಯಕ್ಕಾಗಿ ಹತಾಶಳಾಗಿ ಸುತ್ತಲೂ ನೋಡುತ್ತಿದ್ದಳು. ಆ ಕ್ಷಣದಲ್ಲಿ ಅವಳ ಮನಸ್ಸಿನಲ್ಲಿ ಒಂದೇ ಹೆಸರು ಮೊಳಗುತ್ತಿತ್ತು, ರುದ್ರ ಸರ್. ಕತೆ ಮುಂದುವರಿಯುವುದು. ಮೀರಾಳಿಗೆ ಕಾದಿದೆಯ ಭಯಾನಕ ಅಪಾಯ. ರೆಡ್ಡಿಯ ಬಲೆಯಿಂದ ತಪ್ಪಿಸಿಕೊಳ್ಳುತ್ತಾಳ ಮೀರಾ. ಸರಿಯಾದ ಸಮಯಕ್ಕೆ ರುದ್ರ ಬಂದು ಅವಳನ್ನು ಕಾಪಾಡುತ್ತಾನ, ಅಥವಾ ಯಾರು ರೂಪಿಸಿದ ಕುತಂತ್ರದಿಂದ ರುದ್ರನೇ ಮೀರಾಳನ್ನು ದ್ವೇಷಿಸಲು ಶುರು ಮಾಡುತ್ತಾನ? ಮತ್ತೆ ಒಡೆಯಲಿದೆಯಾ ರುದ್ರ ಮೀರಾಳ ಸಂಬಂಧ? ಈ ಎಲ್ಲ ಪ್ರಶ್ನೆಗಳ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗಲಿದೆ. ಅಲ್ಲಿ ತನಕ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.